ನೀವು ಬಿಗ್ ಬಾಸ್ ನೋಡ್ತಿದ್ರಾ? ಜನ ಕಳ್ಸಿದ್ರೆ ಗ್ಯಾರಂಟಿ ನೋಡ್ತಿದ್ರಾ ಅಂತನಾ? ನೋಡ್ತೀನಿ. ಈ ಸೀಸನ್ ನೋಡಿದ್ರಾ? ಹತ್ತದು ನಾನು ರಿಜೆಕ್ಟ್ ಆಗಿದ್ದು ನೋಡಿದ್ರಾ? ಇಲ್ಲ, ಜನ ಹೇಳಿರೋದು ಕೇಳಿದ್ದೀನಿ. ತುಂಬಾ ಜನ ಹೇಳಿದ್ರು ನಿಮ್ಗೆ. ಆಮೇಲೆ ರಾಘವ್ ಅವರು ಹೇಳಿದ್ರು, ಜನನೂ ಹೇಳಿದ್ದಾರೆ ಬಿಗ್ ಬಾಸ್ ಹೋಗ್ಬಿಟ್ಟು ಮತ್ತೆ ವಾಪಸ್ ಬಂದವ್ರೆ ಅಂತ ಹೇಳಿ. ಆ್ಯಂಡ್ ಇನ್ನೊಂದೇನಂದ್ರೆ ನನಗೆ ಬಂದಿರೋಷ್ಟು ಕಾಲು ಅಷ್ಟು ಜನ ಅಲ್ಲಿ ಕೂತು ಬಿಟ್ಟಿದ್ರೆ ವೋಟಿಂಗಿಗೆ, ಅಥವಾ ನಂಗೆ ಬಂದಿರೋಷ್ಟು ಇನ್ಸ್ಟಾಗ್ರಾಮ್ ಮೆಸೇಜ್ 1,500 ಮೆಸೇಜಸ್ ಏನು ಬಂದಿದೆ, ಅಷ್ಟು ಜನ ಅಲ್ಲಿ ವೋಟ್ ಮಾಡಿಬಿಟ್ಟಿದ್ರೆ. ಇನ್ನೊಂದೇನಂದ್ರೆ ಅಲ್ಲಿ ವೋಟ್ ಮಾಡೋರಿಗೂ ಗೊತ್ತಿಲ್ಲ ಈ ಒಂದು ರಿಮೋಟಿಂದ ನನ್ನ ಪರ್ಸೆಂಟೇಜ್ ಬರ್ತಿಲ್ಲ ಅಂತ ಅವ್ರಿಗೂ ಗೊತ್ತಿಲ್ಲ ಪಾಪ. ಇಟ್ಸ್ ಸಚ್ ಪ್ಲ್ಯಾಂಡ್. ಅವರು ತುಂಬ ಒಳ್ಳೆ ಅಕ್ಕ, ಅವರು ತುಂಬ ಮುಂದೆ ಬರ್ಬೋದಿತ್ತು ಅವರು ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ರು. ಇಲ್ಲ ವಾಟ್ ನಾವು ಐ ಫೀಲ್ ಅಂತಂದರೆ, ನಾ ಹೋಗಿದ್ರು ಅಷ್ಟೇ. ಇವಾಗ 1 ಮಂತ್ ಆದಮೇಲೆ ಎಲಿಮಿನೇಟ್ ಆಗ್ತಿದ್ದೆ, ಬಂದಮೇಲೆ ಯಾವ್ದಾದ್ರು ಇಂಟರ್ವ್ಯೂಲಿ ಇಲ್ಲ ನಾನು ಹಂಗೆ ಆಡಿದ್ದೆ, ನಾನು ಹಿಂಗೆ ಆಡಿದ್ದೆ, ತೋರಿಸಿಲ್ಲ ಅವರು ಅಂತ ಹೇಳೋ ಬದಲು, ಗುಡ್, ನಾನು ಎಲ್ಲೂ ನನ್ನ ಇಮೇಜ್ ಕಳ್ಕೊಳ್ದೆ, ನನಗೆ ಎಷ್ಟು ಜನ ಇಷ್ಟಪಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಆ್ಯಂಡ್ ಡೆಫಿನೆಟ್ಲಿ ಇನ್ ಮೈ ಲೈಫ್ ಟೈಮ್ ಐ ಆಮ್ ನಾಟ್ ಫಾರ್ ದಟ್ ಕೈಂಡ್ ಆಫ್ ಶೋ ಆ್ಯಂಡ್ ಐ ಡೋಂಟ್ ಡಿಸರ್ವ್ ದಟ್ ಶೋ. ವೈ? ಬಿಕಾಸ್ ಅಲ್ಲಿ ಇವಾಗ ಮಾತಾಡಿದ್ರೆ ಬೋಲ್ಡ್ನೆಸ್ಸು, ಧೈರ್ಯ ಅಂತೆಲ್ಲ ಹೇಳ್ತಾರಲ್ವ, ಅಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋಂಗಿಲ್ಲ ಅಥವಾ ಯಾರೋ ಏನೂ ಮಾಡೋಂಗಿಲ್ಲ ಅಂತ ಸೇಫ್ಟಿ ಇರುತ್ತೆ, ಕ್ಯಾಮ್ರಾ ಇರುತ್ತೆ. ದಟ್ಸ್ ವೈ ಎವ್ರಿ ಒನ್ ವಾಂಟ್ಸ್ ಟು ಬಿಕಮ್ ಹೀರೋ ಆ್ಯಂಡ್ ಎವ್ರಿ ಒನ್ ವಾಂಟ್ಸ್ ಟು ಬಿಕಮ್ ಹೀರೋಯಿನ್. ಬಟ್ ರಿಯಲ್ ಲೈಫಲ್ಲಿ ಹೆಂಗೆ ಗೊತ್ತಾ, ಯಾವ ಕ್ಯಾಮ್ರಾ ಇರಲ್ಲ ನಮಗೆ. ನಾನು ಯಾವನಿಗಾದ್ರೂ ಇವಾಗ ರೋಡಲ್ಲಿ ಬೈದರೆ ಅವ್ನು ಏನು ಬೇಕಾದ್ರೂ ಮಾಡ್ಬೋದು ನಂಗೆ ವಾಪಸ್ಸು. ಬಟ್ ಅಂದರೂ ಕೂಡ ನಾವು ಬೋಲ್ಡ್ ಆಗಿರ್ತೀವಲ್ಲ, ದಟ್ ಈಸ್ ಅ ರಿಯಲ್ ಬಿಗ್ ಬಾಸ್. ರಿಯಲ್ ಲೈಫ್ ಅನ್ನೋದೇ ದೊಡ್ಡ ಬಿಗ್ ಬಾಸ್, ಅದ್ರ ಮುಂದೆ ಯಾವುದೂ ಇಲ್ಲ. ಇನ್ನೂ ಅಲ್ಲಿ ಬರೋರೆಲ್ಲ ನೀವು ನೋಡಬೇಕು, ಇಂಟ್ರಡಕ್ಷನಲ್ಲಿ ಹೆಂಗೆ ಮಾತಾಡ್ತಾನೆ ಅಂದರೆ, ನಾನೇನು ಅಂತ ತಿಳ್ಕೊಳಕ್ಕೆ ಬಂದಿದ್ದೀನಿ, ನನ್ನ ವ್ಯಕ್ತಿತ್ವನ ತೋರಿಸ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಆಮೇಲೆ ಹೇಳ್ತಾರೆ ಪಾಪ ಇದು ವ್ಯಕ್ತಿತ್ವನ ಬದಲಾಯಿಸುವಂಥ ವೇದಿಕೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. 10 ಸೀಸನ್ ಮುಂಚೆ ಯಾರಿಗೂ ವ್ಯಕ್ತಿತ್ವ ಇರಲಿಲ್ವ? ಹಂಗಿದ್ರೆ ಬಿಗ್ ಬಾಸ್ ಇರಲಿಲ್ಲ ತಾನೆ 10 ಸೀಸನ್ ಮುಂಚೆ. ಎಷ್ಟು ಜನ ಅವ್ರ ವ್ಯಕ್ತಿತ್ವಗಳನ್ನ ಅವ್ರು ಮಾಡೋ ಕೆಲಸಗಳ ಮೂಲಕ, ಅವ್ರು ಮಾಡೋ ಮಾತುಗಳ ಮೂಲಕ, ಅವರ ಒಂದು ಪ್ರಾಜೆಕ್ಟ್ಗಳ ಮೂಲಕ, ಪಾತ್ರಗಳ ಮೂಲಕ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ. ಸೊ ಆ್ಯಸ್ ಅನ್ ಆರ್ಟಿಸ್ಟ್ ಐ ಡಿಸರ್ವ್ ಸಚ್ ರೋಲ್ಸ್ ಅಥವಾ ಆ ರೀತಿಯ ಒಂದು ಪ್ಲಾಟ್ ಅಷ್ಟೇ ಹೊರತು ನಾಟ್ ಬಿಗ್ ಬಾಸ್. ಇವಾಗ ನಾನು ಕೆಲವೊಂದು ಫನ್ನಿ ಕ್ವಶನ್ ಮತ್ತು ಒಟ್ಟುಗಳು ಕೇಳ್ತೀನಿ, ಇಬ್ರು ಸೇರ್ಬಿಟ್ಟು ಆನ್ಸರ್ ಮಾಡಿ.